ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಭೋಗಿ ಇತ್ತು, ಅದಕ್ಕೆ ಆರ್ಯನ್ಗೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ, ಸೊ ಈ ವರ್ಷ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಅ ವೆರಿ ಗುಡ್ ರಿಚುವಲ್, ಸ್ಪೆಷಲಿ ಫಾರ್ ದ ಕಿಡ್ಸ್. ಹಾಯ್ ಎವ್ರಿ ಒನ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಐ ವಿಶ್ ಯು ಆಲ್ ಆ್ಯಂಡ್ ಯೋರ್ ಫ್ಯಾಮಿಲಿ ಅ ವೆರಿ ಹ್ಯಾಪಿ ಸಂಕ್ರಾಂತಿ. ಆ್ಯಂಡ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಐ ಪರ್ಸ್ನಲಿ ಲವ್ ಎವ್ರಿ ಫೆಸ್ಟಿವಲ್. ವರ್ಷದ ಮೊದಲನೇ ಹಬ್ಬ. ಸೊ ಸಂಕ್ರಾಂತಿ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಹಾರ್ವೆಸ್ಟ್ ಫೆಸ್ಟಿವಲ್. ದೇರ್ ಇಸ್ ಅ ಸನ್ಸ್ ಟ್ರಾನ್ಸಿಷನ್ ಆ್ಯಂಡ್ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದು ಮಾತಾಡೋಣ ಅಂತ ನಮ್ಮ ಕಡೆ ಎಲ್ಲ ನಾವು ಹೇಳ್ತೀವಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ಟ್ ಟು ದಿ ಇಯರ್. ಬೇಸಿಕ್ಲಿ the sun enters the Makara Rashi, which is most auspicious period. So that's why we celebrate this. Mostly we dedicate this festival to Lord Sun. So yeah, idu nam habbad visheshate, and I'm so proud to be an Indian, to be born in Karnataka, that we get to celebrate such amazing festivals. Okay, so now ಇವಾಗ ಡೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಒಂಥರ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕು. ಸೊ ಫ್ರೆಶ್ ಸಿಗುತ್ತೆ ಅಂತ ನಾನು ನೆನ್ನೆ ಏನೂ ತಂದಿಲ್ಲ. ಇವಾಗ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬರಬೇಕು. ಬಿಕಾಸ್ 10 ಗಂಟೆ ಒಳಗೆ ಪೂಜೆ ಎಲ್ಲ ನಾನು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾ, ವಿಲ್ ಸಿ ಹೌ ಎಲ್ಲ ಯಾವ ಥರ ಆಗುತ್ತೆ ಅಂತ. ಹೋಪ್ಫುಲಿ ವಿಲ್ ಸಿ. ಹಾಂ, ಹ್ಯಾಪಿ ಸಂಕ್ರಾಂತಿ. ಬಟರ್ಫ್ಲೈ ಏನದು? ಸೊ ಇವಾಗ ಜಸ್ಟ್ ಪೂಜೆ ಆಯಿತು ಆ್ಯಂಡ್ ತುಂಬಾ ಚೆನ್ನಾಗಾಯಿತು. ನಾನು ಟೈಮಿಂಗ್ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ಇಟ್ ವೆಂಟ್ ವೆರಿ ವೆಲ್. ಸೊ ಇನ್ನೇನು ಸ್ವಲ್ಪ ತಲೆನೋಯ್ತಾ ಇತ್ತು, ಅದಕ್ಕೆ ಐಮ್ ಹ್ಯಾವಿಂಗ್ ಗ್ರೀನ್ ಟೀ. ಆ್ಯಂಡ್ ಆಫ್ಟರ್ ದಿಸ್ ಬೆಳಿಗ್ಗೆನೇ ಅಮ್ಮ ಎಲ್ಲ ಅಡುಗೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಪಪ್ಪ ಶಿ ಹ್ಯಾಸ್ ಪ್ರಿಪೇರ್ಡ್ ಎವ್ರಿಥಿಂಗ್ ಫ್ರಮ್ ಮಾರ್ನಿಂಗ್. ಸೊ ಟೀ ಕುಡ್ದಾದ್ಮೇಲೆ ರೆಡಿ ಮಾಡಿ, ಅವ್ರನ್ನ ರೆಡಿ ಮಾಡಿ ರೆಡಿ ಆಗಿಬಿಟ್ಟು ಹೋಗಬೇಕು. ಇವತ್ತೇನು ಶ್ರೀಧರ್ ಮನೇಲಿದ್ದಾರೆ. ಸೊ ಆರ್ಯನ್ ಇಸ್ ಪ್ಲೇಯಿಂಗ್ ವಿತ್ ಹಿಮ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಸಮ್ ಮೀ ಟೈಮ್. My cute little handsome is all set to go to Nanny's house. ಆ್ಯಂಡ್ ನೋಡಿ, ನಮ್ಮಮ್ಮ ಬೆಳಿಗ್ಗೆ ಎದ್ದು ಎಷ್ಟೆಲ್ಲ ತಿಂಡಿ ಮಾಡಿದ್ದಾರೆ. ವೆರೈಟಿ ಅಂದರೆ ವೆರೈಟಿ ಆಫ್ ಫುಡ್, ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಅವತ್ತು ತಲೆ ಮಾತ್ರ ಎಷ್ಟು ಸಿವಿಯರಾಗಿ ಪೇನ್ ಆಗ್ತಾ ಇತ್ತು ಅಂದರೆ, ಐ ಡೋಂಟ್ ನೋ ವೈ, ಬಟ್ ಇಟ್ ವಾಸ್ ಮೇಕಿಂಗ್ ಮೀ ಫೀಲ್ ವೆರಿ ವೀಕ್. ಸೊ ಅದಕ್ಕೆ ಈವ್ನಿಂಗ್ ಸ್ವಲ್ಪ ಆಚೆ ಕೂತ್ಕೊಂಡು ಆರಾಮಾಗಿ ಟೀ ಕುಡಿದೆ. ಆ್ಯಂಡ್ ನೈಟ್ ಆಗೇ ಹೋಯಿತು. ಆರ್ಯನ್ಗೆ ತಿಂಡಿ ತಿನ್ನಿಸ್ಬಿಡ್ಬೇಕಂತ ಅಂದ್ಕೊಂಡೆ. ಬಿಕಾಸ್ ಅವ್ನದು ಊಟ ಮುಗಿದ್ರೆ ಬೇರೆ ಏನು ಇಂಪಾರ್ಟೆಂಟ್ ಕೆಲಸ ಇರೋಲ್ಲ. ಸೊ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಅವ್ನು ನಿದ್ದೆ ಮಾಡ್ಬೋದು. ಅದಕ್ಕೆ ಅವ್ನ ತಿಂಡಿ ಫಸ್ಟ್ ಮುಗಿಸ್ಬಿಡೋಣ ಅಂತ ಅವ್ನು ಊಟ ಮಾಡಿಸ್ತಾ ಇದ್ದೆ. ಶ್ರೀಧರ್ ವಾಸ್ ಫುಲ್. ನನಗೂ ತುಂಬಾ ಫುಲ್ ಆಗಿಬಿಟ್ಟಿತ್ತು ಆ್ಯಂಡ್ ಹೆಡೇಕ್ ಬೇರೆ ಇತ್ತು. ಸೊ ಅದಕ್ಕೇನಾದರೂ ಲೈಟಾಗಿ ತಿಂದ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾವು ಐ ಆಮ್ ಜಸ್ಟ್ ಫೀಡಿಂಗ್ ಆರ್ಯನ್. ಮನೆಗೆ ಬಂದ್ವಿ ಆ್ಯಂಡ್ ಆರ್ಯನ್ ಕೂಡ ಮಲಗ್ದ. ಆ್ಯಂಡ್ ನಾವು ಇಟ್ ವಾಸ್ ಅ ಮೀ ಟೈಮ್, ಸ್ಪೆಷಲಿ ಆಫ್ಟರ್ ಅ ಹೆಕ್ಟಿಕ್ ಡೇ. ಆಲ್ ಐ ವಾಂಟೆಡ್ ಇಸ್ ಟು ರೀಡ್ ಸಮಥಿಂಗ್ ಆ್ಯಂಡ್ ಗೋ ಟು ಸ್ಲೀಪ್. Meanwhile, we had come to Funtura, which is in Lulu Mall, and it's a beautiful place, especially for kids. ನಾನು ಶ್ರೀಧರ್ ಮುಂಚೆ ಕೂಡ ಬಂದಿದ್ವಿ. ಲೈಕ್ ವೆನ್ ವಿ ವರ್ ಮ್ಯಾರಿಡ್, ವಿ ವುಡ್ ಕಮ್ ಹಿಯರ್ ಆ್ಯಂಡ್ ಎಂಜಾಯ್ ಬಾಲಿಂಗ್, ಆ್ಯಂಡ್ ಯು ವುಡ್ ಲೈಕ್ ಟು ಎಂಜಾಯ್ ಕ್ರಿಕೆಟ್. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಗೇನ್, ಬಟ್ ವಿತ್ ಅ ಲಿಟಲ್ ಒನ್. And this place is fantastic. You guys should go and check it out once for sure. Hello everyone, good morning. So ಇವತ್ತು ಥರ್ಸ್ಡೇ ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿರೋ ಥರ ಸುಮ್ಮನೆ ವೀಡಿಯೋಸ್ ಮಾಡೋ ಬದಲು ಐ ವಾಂಟ್ ಟು ಗಿವ್ ಒನ್ ಅಡ್ವೈಸ್ ಆರ್ ಒನ್ ಟಿಪ್ ಪ್ರಾಬಬ್ಲಿ ವಿಚ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ಬಿಕಾಸ್ ಸುಮ್ಮನೆ ವೀಡಿಯೋಸ್ ಮಾಡೋ ಬದಲು ಸೇಯಿಂಗ್ ಸಮಥಿಂಗ್ ಪಾಸಿಟಿವ್ ಆರ್ ಸಮಥಿಂಗ್ ವಿಚ್ ಮೈಟ್ ಹೆಲ್ಪ್ others, I think it's a very good deed. And I will talk about my journey slowly, but to start with, so ಇವಾಗ ಬೆಳಿಗ್ಗೆ what I have been doing from so many years is ಟೀ ಹುಚ್ಚಿತ್ತು ನನಗೆ ತುಂಬಾ. ಐ ವುಡ್ ಲವ್ ಹ್ಯಾವಿಂಗ್ ಟೀ ಆಲ್ ದ ಟೈಮ್. ಬಟ್
at some point I went through a very bad situation because of tea, acidity, and all of that. And that was the time I decided I'm going to give up. Because advantages ಏನೂ ಇಲ್ಲ, ಎವ್ರಿ ಒನ್ ಲವ್ ಟೀ, ಸ್ಪೆಷಲಿ ಇನ್ ಇಂಡಿಯಾ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಅಂತೂ ಇಟ್ಸ್ ಈವನ್ ಮೋರ್, ವಿ ಆರ್ ಅಬ್ಸೆಸ್ಡ್ ವಿತ್ ಹ್ಯಾವಿಂಗ್ ಟೀ ನೋ ಮ್ಯಾಟರ್ ವಾಟ್ ಇಸ್ ದ ಸಿಚುವೇಶನ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಬೆನಿಫಿಟ್ಸ್ ಅಟ್ ಆಲ್. ಆ್ಯಂಡ್ ಸ್ಪೆಷಲಿ ಎಂಟಿ ಸ್ಟಮಕಲ್ಲಂತೂ ಟೀ ಕಾಫಿ ಕುಡಿಲೇಬಾರ್ದು ನಾವು, ಈವನ್ ಇಫ್ ಯು ವಾನ್ ಹ್ಯಾವ್. ಸೊ ಏನಾದರೂ ತಿಂದು ಅರೌಂಡ್ 10-11 ಇಸ್ ದ ಪ್ರಾಪರ್ ಟೈಮ್ ಟು ಹ್ಯಾವ್ ಇಟ್. ಅದಕ್ಕೆ ವಾಟ್ ಐ ಡಿಡ್ ಇಸ್ ಐ ಡೆವಲಪ್ಡ್ ಅನ್ ಹ್ಯಾಬಿಟ್ ವೇರ್ ಇನ್ ಐ ಡೂ ಹ್ಯಾವ್ ಅನ್ ವಾರ್ಮ್ ವಾಟರ್ ಎವ್ರಿ ಮಾರ್ನಿಂಗ್, ಬಟ್ ಐ ಕೀಪ್ ಸ್ವಿಚಿಂಗ್ ಮೈ hot water. For example, jeera water. I'll have jeera water one day. Some days I have methi water. Some days I have CCFT, which is cumin, coriander, and fennel tea, which is extremely good for acidity. So I have that. Sometimes I have just this turmeric and ginger tea, all these things. So please inculcate these habits. It's gonna be very, very helpful for you, and you will see the changes. It's very good for your gut, good for your skin. ಆ್ಯಂಡ್ ಇದಲ್ಲದೆ ಇವಾಗ ಫಾರ್ ಎಕ್ಸಾಂಪಲ್ ಸಮ್ಮರ್ ಸ್ಟಾರ್ಟ್ ಆದಾಗ ಯು ಕ್ಯಾನ್ ಅಗೇನ್ ಹ್ಯಾವ್ ಜ್ಯೂಸಸ್ early morning, empty stomach. Some days, you can switch. So that I'm going to tell you in my next video. Hope you had great week, and I will see you soon again in my next video. Bye-bye. Okay. ಹಾಗೆ ಇವತ್ತು ಏನಂದರೆ, ಇವತ್ತು 22 ಜನವರಿ, ದಟ್ ಇಸ್ 22nd of January. ಸೊ ಇವತ್ತು ಗಣೇಶ ಜಯಂತಿ ಇದೆ. ಆ್ಯಂಡ್ ನನಗೆ ಈ ಥರ ಏನಾದರೂ ಇದ್ದರೆ ಐ ರಿಯಲಿ ಲವ್ ಡೂಯಿಂಗ್ ಆಲ್ ಆಫ್ ದೆಮ್. ಸೊ ಇವತ್ತು ಏನಿಲ್ಲ, ನಿಮಗೆ ಟೈಮ್ ಇದ್ದರೆ ಮೇ ಬಿ ನಾನು ಪೋಸ್ಟ್ ಮಾಡೋಷ್ಟರಲ್ಲೇ ಅದು ಪೂಜೆ ಆಗಿರುತ್ತೆ ಅನ್ಸುತ್ತೆ, ಬಟ್ ಐ ವಿಲ್ ಶೋ ಯು. ಸೊ ಏನಂದರೆ, ಇವತ್ತು ಗಣೇಶ ಪೂಜೆ ಇರೋದ್ರಿಂದ ನೀವು ಸಾಯಂಕಾಲದ ಹೊತ್ತು ಅಥವಾ ಬೆಳಿಗ್ಗೆನೇ ಸ್ನಾನ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗಣೇಶನ ವಿಗ್ರಹ ಅಥವಾ ಫೋಟೋ ಏನಾದರೂ ಇದ್ದರೆ 21 ಗರ್ಗೆ, ಹಾಗೆ ರೆಡ್ ಕಲರ್ ಫ್ಲವರ್ಸ್ ಮತ್ತು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ನೀವು ಯಾವುದಾದ್ರೂ ಗಣೇಶನ ಮಂತ್ರ ಹೇಳಿ ಅಥವಾ ಗಣೇಶನ ನೆನೆಸ್ಕೊಂಡು ನಿಮ್ದು ಯಾವುದೇ ರೀತಿ ಆಬ್ಸ್ಟಿಕಲ್ಸ್ ಆಗಿರ್ಬೋದು ಅಥವಾ ಅಡೆತಡೆಗಳಾಗಿರ್ಬೋದು, ಅಥವಾ ಇಫ್ ಯು ಆರ್ ಫೀಲಿಂಗ್ ದಟ್ ಯು ಆರ್ ಸ್ಟಕ್ ಎಟ್ಸ್ ಒನ್ ಪಾಯಿಂಟ್, ದೆನ್ ಐ ಥಿಂಕ್ ಈ ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ಏನೋ ಒಂದು ಸಮಾಧಾನ ಆಗುತ್ತೆ. ಆ್ಯಂಡ್ ಐ ಪರ್ಸ್ನಲಿ ರಿಯಲಿ ಲವ್ ಡೂಯಿಂಗ್ ಆಲ್ ದ್ಯಾಟ್. ಸೊ ಅದನ್ನು ನಾನು ಕೂಡ ಪೂಜೆ ಮಾಡಿದ್ದೀನಿ. ಆ್ಯಂಡ್ ಐ ವಿಲ್ ಶೋ ಯು ನಾನು ಯಾವ ಥರ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಐ ಹೋಪ್ ಗೊತ್ತಿರೋ ನೀವೆಲ್ಲ ಮಾಡಿದ್ದೀರಾ ಅಂತ. ಆ್ಯಂಡ್ ಗಣೇಶ ಈಸ್ ನಿಮಗೆಲ್ಲರಿಗೂ ಗೊತ್ತು, ಅವ್ರಿಗೆ ನಾವು ಗಣೇಶ ಅಂತ ಅಂದ್ರೇ ಯಾವುದೇ ರೀತಿ ವಿಘ್ನಗಳು ಬಾರದೇ ಇರೋದಕ್ಕೆ ನಾವು ಮಾಡುವಂತಹ ದೇವರ ಪೂಜೆ. ಸೊ ಯಾವುದೇ ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಫಸ್ಟ್ ಪೂಜೆ ಮಾಡೋದೇ ನಾವು ಗಣೇಶನ ಪೂಜೆ. ಸೊ ಇದೇನೆಂದರೆ, ಯಾವುದೇ ರೀತಿ ಕಾರ್ಮಿಕ ದೋಷ ಇರ್ಬೋದು ಅಥವಾ ಏನೇ ಪ್ರಾಬ್ಲಮ್ಸ್ ಇದ್ರೂ ಐ ಫೀಲ್ ಇದನ್ನು ಶ್ರದ್ಧೆಯಿಂದ ಮಾಡಿದರೆ ಟು ಸಮ್ ಎಕ್ಸ್ಟೆಂಟ್ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ಸೊ ಐ ವುಡ್ ಅಡ್ವೈಸ್, ನೀವು ಇಫ್ ಯು ಆರ್ ಅಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಸೊ ವೈ ನಾಟ್ ಅಂತ. ಆ್ಯಂಡ್ ಮಾಮೂಲಿ ನಾವು ಪೂಜೆ ಮಾಡೇ ಮಾಡ್ತೀವಿ. ಸೊ ಇವತ್ತೊಂದು ಗಣೇಶನಿಗೋಸ್ಕರ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪೂಜೆ ವೀಡಿಯೋನ ಹಾಕ್ತೀನಿ, ದಯವಿಟ್ಟು ನೋಡಿ. ಆ್ಯಂಡ್ ಐ ವಿಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.